ವಿದ್ಯುತ್ ಪೂಜೆ ಮಾಡಿದ ಕಾರ್ಯ ಆಗ್ತವೇನು ದೇವ ದಿವ್ಯ ಪ್ರಭಾವ. ಈ ಸಾರಥಿ ದೇವ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ದೇವ? ದೇಶದ ರಾಜ್ಯದ ಶ್ರೇಷ್ಠ ಕುಲ ಗರಿಷ್ಠನಾದ ಕಾಶ್ಮೀರದ ರಸರೇಣಕ ರಾಜ್ಯದ ಕುಮಾರಿಯಾದ ನಮ್ಮ ಜನನಿ ರೇಣಕಾದೇವಿ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದ ವಿಚಾರವನ್ನು ತಿಳಿಯಲು ಬರಣವಾಯಿತು ಸಾರದೆ ನಮ್ಮ ಜನನಿಯನ್ನು ತೋರಿಸಿದ ಕೃತಿ ಪಾದನಟ್ಟಿ ಶೇಖರ್ ಅವರು ಈ ಅಂಗವಾದ ಪುಷ್ಪಮಾಲೆಯನ್ನು ಭಾರ್ಗವರಾಮನ ಪಾತ್ರಕ್ಕೆ ಮಾಡಿರುತ್ತಾರೆ. ಕುರುಬರು ಅಂಬರೀಶಪ್ಪ ಅವರು ಈ ಪುಷ್ಪಮಾಲೆ ಮತ್ತು 501 ರೂಪಾಯಿ ಭಾರ್ಗವರಾಮನ ಪಾತ್ರಕ್ಕೆ ಮಾಡಿರುತ್ತಾರೆ. ಎನ್ನಂ ಪಡೆದ ಮಾತೇ ಏನಿದು ನಿನ್ನ ಮನೋರತೆ. ಹೂವಿನ ಮಧ್ಯೆಯಂತೆ ನಗುಮುಖವುಳ್ಳ ನಿಮ್ಮ ಮುಖ ಕಮಲವು ಮುದುಡಿದ ತಾವರೆಯಿಂದಾಗಲು ಕಾರಣವೇನು? ಅಹೋ ಅಮ್ಮ ಜನನಿ, ಈ ನಿನ್ನ ಸುತ್ತಲ ಮುಂದೆ ತಿಳಿಸಮ್ಮ ಮಾತೆ. ಹೂವಿನ ಮೊಗ್ಗೆಯಂತಿರುವ ಮುಖವು ಈ ರೀತಿ ಬಾಡಿರಲು ಕಾರಣ ಏನೆಂದು ಕೇಳಿದೆಯಾ ಮಾತೆ? ಜನನಿ ಏನೆಂದು ಹೇಳಲಿ ಕಂದ? ಅದು ಏನಿರುವುದು ಎಲ್ಲ ಮುಂದೆ ತಿಳಿಸಮ್ಮ ಮಾತೆ. ಕಂದ ಭಾರ್ಗವ ಸಹಿಸೆ ಚೆನ್ನಾಗಿ ಕೇಳುತ್ತಲ್ಲ. ಬದಲಿಸಲು ಯಾರಿಂದ ಸಾಕ್ತಾರೆ? ನಿನ್ನ ಮಗನಾದ ಈ ಭಾರ್ಗವ ನಾಮನು ಇವನಲ್ಲ ಮಾತೆ.
ಬರೆದಿರುವರು ಎಂತ ಬರಹವನ್ನು ಬರೆದಿರುವನು ಮಾತೆ? ವಿಧಿಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಓ ಎನ್ನಂಬಡದ ಜನನಿಯೇ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನ್ನಗೆ ಸತ್ತು ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಮನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನ ಕಿರಣದಿಂದ ಬಾಧಿದ ಕಮಲದಂತೆ ನಿಮ್ಮ ಮುಖ ಕಮಲವೋ ಮಾ ಜನನಿ. ಮಗನಿಗೆ ಈ ನಿನ್ನ ಹೃದಯದೊಳಗಿಂತ ಅಲಾಲವನ್ನು ಬರೆಸಿ ಈ ನಿಮ್ಮ ದುಃಖಕ್ಕೆ ಕಾರಣವಾದ ಹೆಸರನ್ನು ಏನು ಮಾಡಿ ಕತ್ತನ್ನು ಕತ್ತರಿಸಿ ನಿನ್ನ ಪಾದದಲ್ಲಿಗೆ ತಂದು ಒಪ್ಪಿಸಿದ ತಿಳಿಸು ಮಾತೆ. ಸತ್ಯಪ್ರಸಾದೆ ಏತಕ್ಕಾಗಿ ಅಳುತ್ತಿರುವೆ ಅಮ್ಮಯ್ಯ ಎಂದು ಕೇಳಿದೆಯಾ? ಮಾತೆ, ನನ್ನ ದುಃಖವು ಏನೆಂದು ಹೇಳಿದ ಅದು ಏನಿರುವುದು ನಿನ್ನ ಮಗನಾದ ಈ ಭಾರ್ಗವ ರಾಮನ ಮುಂದೆ ತಿಳಿಸು ಮಾತೆ. ಕಂದ ಅಮ್ಮಯ್ಯ, ಏನು ನಿನ್ನಯ ದುಃಖ ನನ್ನ ತಂದೆಯು ತೀರಿದ ಅಮ್ಮ ಜನನಿ, ಏನಿದು ನಿನ್ನ ಮಾತಿನ ವೇಚನೆ? ನಿಮ್ಮ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಮನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನ ಕಿರಣದಿಂದ ಮಾಡಿದ ಕಮಲದಂತೆ ನಿಮ್ಮ ಮುಖ ಕಮಲವೋ ಮಾ ಜನನಿಯೇ, ಈ ನಿನ್ನ ಹೃದಯದೊಳಗಿಂತ ಅಲಾಲವನ್ನು ಬೆರೆಸಿ ಈ ನಿನ್ನ ದುಃಖಕ್ಕೆ ಕಾರಣಾದವನ ಹೆಸರನ್ನು ಹೇಳು ತಾಯಿ. ಕತ್ತನ್ನು ಕತ್ತರಿಸಿ ನಿನ್ನ ಪಾದದಲ್ಲಿಗೆ ತಂದೊಪ್ಪಿಸಿದನ ತಿಳಿಸು ಮಾತೆ. ಏನೆಂದು ಹೇಳಲಿ ಕಂದ? ಅದು ಏನಿರುವುದು ಹೇಳುವ ಅಮ್ಮಯ್ಯ. ಏನು ನಿನ್ನಯ ದುಃಖವ ನನ್ನ ತಂದೆಯು ತೀರಿದ ಹೆಸರನ್ನು ಎಲ್ಲ ಮುಂದೆ ತೋರು ಮಾತೆ. ಅಮ್ಮಯ್ಯ, ಅದು ಯಾತಕ್ಕೆ ಕೇಳಬಾರದು ಜನನಿ? ತಾತನನ್ನು ಕೊಂದ ಅಗವನವನು ಸಾಮಾನ್ಯದವನಲ್ಲ. ಅಮ್ಮಯ್ಯ, ಆದರವನ ವಿಚಾರ ತಿಳಿದುಕೊಳ್ಳಬೇಕು. ಹೌದು ಮಾತೆ. ತಿಳಿಯದೆ ಹೋಗಲು ಸಾಧ್ಯವಿಲ್ಲವೇ ರಾಮ? ಇಲ್ಲ ಜನನಿ. ಅಮ್ಮಯ್ಯ, ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು ತಾಯಿ. Hare
ಕೊಂದು ಕಣ್ಣೀರಿಡುವಂತೆ ಮಾಡಿರುವನು ರಾಮ. ನೀನೋಡು ತಿಂದ ತಾಯಿ ದುಃಖದ ನೀವ. ಓ ಅಮ್ಮಯ್ಯ, ತಿಳಿಯಿತು ನಿನ್ನ ಜನ್ಮದಾತನ ಮರಣದಿಂದ ಉಳಿದಾನ ಮನೋದಯ. ಈ ನಿನ್ನ ಮಗನ ಮಾತನ್ನ ಆಲಿಸು ಮಾತೆ. ಏನು ರಾಮ? ವೈರಿಗಳನ್ನು ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ಕುಮಾರನಿಗೆ ಸಂತೋಷದಿಂದ ನೇಮವನ್ನು ಹೊರಗೆ ಮಗನೇರಿದ್ದ ಕಾರ್ತಿವೀರನ ಸ್ವಕ್ಕನ್ನ ತೆಗೆಸಲು ಎನ್ನಯ್ಯ ತಮ್ಮನ ಬಿಗನ ಕತ್ತನ್ನು ಕತ್ತರಿಸಿದವನಿಗೆ ಆ ಮತ ಕೆಲಸಲು ಅಗ್ನಿಯನ್ನು ಕೊಡು ಮಾತೆ. ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಹೇಗೆ ಸಾಧ್ಯ ರಾಮ? ಅದು ಯಾತಕ್ಕೆ ಸಾಧ್ಯವಿಲ್ಲ ತಾಯಿ? ಹರುಷದ ಹೊನಲು ಹೌದು ಮಾತೆ. ನವ ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಹೊತ್ತುಳಿಸಿ ಬೆಳೆಸಿದ ಕೈಗಳಿಂದ ಅಗಮನ ಕೈಗೆ ಒಪ್ಪಿಸಲು ಹೆತ್ತ ಕರೆಗೆ ಒಪ್ಪಲಾರದು ರಾಮ, ಕೊಡಲಾರದು ನಿನ್ನ ತಾಯಿ ನೇಮ. ಅವೋ ಜನನಿ, ನಾನೆಷ್ಟು ರೀತಿಯಿಂದ ಅವೋ ಜನನಿ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿಮಗೆ ಸಂಶಯವೇ? ಕೇಳು ಎಲ್ಲ ಪ್ರತಾಪನ ಮಾತೆ. ಕಾರ್ತಿವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು. ಈ ನಿನ್ನ ಮಗನ ಸಂಭವವನ್ನು ಹಿಂದೆರೆಯಲಾರನು. ಅಮ್ಮಯ್ಯ, ನಿನ್ನ ಚಿಂತೆಯನ್ನು ಬಿಟ್ಟ ಬಿಡು. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ತಗಳಿಸಿದವನು ಸ್ಥಿರವನ್ನಾರೆ ಕಡಿದವನು ಭೂತಗಳಿಗೆ ದಂಡಿಗೆ ಆರೋಗ್ಯ ಕೊಡುವೆ. ನಿನ್ನ ಮಾತು ಸೆಟೆಯಾದರೆ ಚಕ್ಕಟವಾದ ನುಡಿ ಕೇಳಿ ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನಿಯಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡಿ ಯಾಕಂದ ಸಾಧ್ಯವಿಲ್ಲ ರಾಮ. ನೇಮದವರೆಗಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿದವನವನು ನಿನ್ನ ಗರ್ಭದಲ್ಲಿ ಜನಿಸಿದ ಈ ಭಾಗ್ಯವನ್ನಾಗಿ ಸೆಟ್ಟ ವರ್ಗ ಗುಣಗಳನ್ನು ದೂರ ಮಾಡಿ ಬಂದವನಲ್ಲ. ಮಗನೇ, ಅಂಥ ದುಷ್ಟ ಕಾರ್ತಿವೀರಾರ್ಜುನನನ್ನು ಕೊಂಡಾಡುವುದ ಬಿಟ್ಟು ಈ ನಿನ್ನ ಮಗನಿಗೆ ನೇಮವನ್ನು ಕೊಟ್ಟು ನೋಡು ತಾಯಿ. ಹತ್ತು ತಲೆಯ ರಾವಣಾಸುರನೇ
ಅವನನ್ನು ಸಂಹರಿಸಬೇಕೆಂದು ಅವನ ಬಳಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಂತ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ಅಮ್ಮಯ್ಯ, ಇದರ ತಪ್ಪರವೆನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಈ ರಾಮನೊಂದು ರಾಜ್ಯವನ್ನು ಹೇಳುವನು ಗಮನಿಟ್ಟು ಕೇಳುತ್ತಾಯಿ. ಮೀನಿನ ಮರಿಯು ಚಿಕ್ಕವದಾದರೂ ಈ ಸಮುದ್ರದಲ್ಲಿ ಈಜುವುದು ಬಿಡುವುದೇ ಸಹಜ. ತೀಗೆ ಕಡ್ಡಿಯು ಸಣ್ಣವದಾದರೂ ಈ ಘಟ್ಟವನ್ನು ಸುಡಲಾರದ ಬಿಡಬಲ್ಲದೇನು ಮಾತೆ. ಹೌದು ರಾಮ. ಅಮ್ಮಯ್ಯ, ಬಾಣಗಳಲ್ಲಿ ಚಿಕ್ಕವದನ್ನು ತಿಳಿದಿದೆಯಾ ಅಮ್ಮಯ್ಯ? ನಾನೊಂದು ಚೊಕ್ಕ ಮಾತು ಹೇಳುವೆ, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳ್ತಾರೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ ರಾಮ ನನ್ನಲ್ಲೊಂದು ಪಂಥವನ್ನು ಕಟ್ಟನು. ಅದು ಏನು ಕಟ್ಟಿರುವನು ಮಾತೆ? ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಿ ಆಶ್ರಮದಲ್ಲಿ ಬಾಳಬೇಕಾದರೆ ನದಿಗೆ ಹೋಗಿ ಮರಳು ತೆಗೆದುಕೊಂಡು ಮರಳಿಂದ ಕೊಡವು ಮಾಡಿ ಕೊಡದಿಂದ ಜಲವನ್ನು ನನ್ನ ಪೂಜೆಗೆ ತೆಗೆದುಕೊಂಡು ಬಂದರೆ ನಿನ್ನ ಪತಿವ್ರತ ಧರ್ಮಕ್ಕೆ ಮೆಚ್ಚಿ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು ಆ ನಿನ್ನ ತಂದೆ ರಾಮ. ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ಆ ದಾರಿಯಲ್ಲಿ ಏನಾಯಿತು ಗೊತ್ತೇ ಮಗನ? ಅದು ಏನಾಯಿತು? ನಾಗ ಸರ್ಪವು ನನ್ನೆದುರಿಗೆ ಬಂದು ನಿಂತಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ 2 ಮಾತನ್ನಾಡಿತು. ಏನೆಂದು ಕೇಳು ಮಗನೇ. ಅದು ಏನಿರುವುದು ಜನ
ಕುಳಿತಿರುವ ಮಧೋನ್ಮತ್ತನಾದ ಕಾಂತವೀರನನ್ನು ನೀನು ಸಂಹರಿಸಿ ಬರಬೇಕಾದರೆ ಅಮ್ಮನೇ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿಕೊಂಡು ಆ ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ಹೆತ್ತ ಜನ್ಮ ಅಂದಿಗೆ ಸಾರ್ಥಕವಾಗುವುದು. ರಾಮ, ಅಮ್ಮಯ್ಯ ಯುದ್ಧದಲ್ಲಿ ಮಧಾಂಧನನ್ನು ಗೆದ್ದು ಬರುವೆನೆಂದು ಪಣ ತೊಟ್ಟು ಹೊರಟು ನೀನು ಆ ಮಧಾಂಧನನ್ನು ಅಲ್ಲೇ ಸಂಹರಿಸಿ ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಒಂದು. ಉತ್ತರ ಹೇಳು ರಾಮ, ಆಗ ಕೊಡುವುದಿಲ್ಲ ತಾಯಿ ನೀನು. ಅಮ್ಮ ಜನನಿ, ನಾನು ಎಷ್ಟು ರೀತಿಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನವರೇಚಿನಿ. ನೀರಿನೊಳಗ ಮುಳುಗಿದರು, ಗುಣದೊಳಗ ಅಡಗಿದರು, ಬ್ರಹ್ಮನಿಗೆ ಅದು ಉಂಟೆ. ಹೌದಲ್ಲವೇ ಓ ಮಾತೇ, ಮಗನೇ? ಈ ಭಾಗವನ ಶಕ್ತಿ ಸಾಮರ್ಥ್ಯವು ನಿನಗೆ ಅರ್ಥವಾಗಲ್ಲ. ಅದು ಹೇಗೆ ಕಂದ? ನನಗೆ ಭೂಮಂಡಲ ಒದರಿದು ಬರಸಿಡಲು ಎಲ್ಲ ಸಿರಕ್ಕೆ ಅಪ್ಪಳಿಸಿ ಅದನ್ನು ರಕ್ಷಿಸದ ವಿಕ್ಕಡೆ ಮಾಡುವ ಭುಜಬಲ ಪರಾಕ್ರಮಿಯಾದ ಈ ನಿನ್ನ ಕುಮಾರನಿಗೆ ಮಗನೇ ಅಮ್ಮಯ್ಯ, ರಾಮ, ನಿನ್ನ ಅಭಿಲಾಷದಂತೆ ಅದನ್ನು ಹೋಲಿಸುವುದಕ್ಕೆ ಘೋರ ತಪೋ ಆಚರಿಸಲು ಹೋಗಿದನು. ಈ ನಿನ್ನ ತಲೆಯಲ್ಲಿ ಆಶೀರ್ವಾದವ ಮಾಡಿಕೊಳ್ಳಿಸು. ಕಾಶ್ಮೀರದ ಅಂತರಸುದೇ ತಾಯಿಗೆ ಕೊಟ್ಟ ಇಂಥ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಈ ಜನಕ್ಕೆ ಹೇಗೆ ಬೆಳೆಯಬೇಕೆಂದರೆ ಅದು ಹೇಗೆ ಬೆಳೆಯಬೇಕು ತಾಯಿ? ಹೇಳಬೇಕಲ್ಲ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಈ ಪೀಠವನ್ನು ಅಲಂಕರಿಸು ಜಯರಾಮ. ನಿನ್ನ ಇಷ್ಟದಂತೆ ಆಗಲು ಮಾತೆ.
ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಸಕಲ ಸೌಭಾಗ್ಯ ಮತ್ತು ಪುತ್ರ ಸಡಗರ ಗಾತ್ರ ಜನಕ ಬಾಲಕ ಈ ದಿಗ್ವಲಯದಳ ರೌದ್ರಾಂಕಿತ ಕರಪಲ್ಲವದೊಳದನುದ್ದಾರಿಯಾಗಿ ರೋಷದಿಂದ ತಮ್ಮ ಮುಂದೆ ನಿಂತ ಖಂಡನ ವಿಚಾರವನ್ನು ಆಲಿಸುತ್ತಿದ್ದನೆ ಮಹಾಬುದ್ಧಿವಂತನೇ. ಅಹೋ ಪುತ್ರ, ಓ ಜನಕ, ನೀನು ಯಾವ ಮಂಡಲದ ಮಾತ್ಕಾರ್ಯ ರಾಜುಗಳು ಕರಪಲ್ಲವದ ಬಿರುಪಿಡಿದು ಧನಧಾರಿಯಾಗಿ ಇದರ ಹಾಸ್ಯ ಪಡೆಯದೆ ದಕ್ಕನ ಉತ್ತುವರುವುದರಿಂದ ಪೂರ್ವದಲ್ಲಿಗೆ ಸುಡರೆ ಹದಿಮಲಾಗುತ್ತದೆ. ಓ ಜನಕ, ಬಾಲಕ ಈ ದಿಗ್ವಲಯದೊಳ ರೌದ್ರಾಂಕಿತನಾಗಿ ಮುನ್ನುಗ್ಗಿ ಬರುವ ಬಂಡನಾದ ಬಂಡ ಜಗತ್ತು ಬಂಡನಾದ ಹರಿಯ ರಾಜನನ್ನು ಎಣ್ಣೆಯ ತಮ್ಮನ ಬಿಗನ ಕತ್ತನ್ನು ಸತ್ತು ಕಾರಣ ಎತ್ತಮ್ಮನ ಒಡಲನ ಕಡೆ ದುಃಖನ ಮೆರೆಸಿ ನೃತ್ಯ ಮಾಡಿದ್ರು. ಹರಿಯ ಭಕ್ತನಾದ ಕ್ಷತ್ರಿಯ ಕುನ್ನಿ ಕಾರ್ತಿವಿ ರಾಜನ್ನು ಸಂಹಾರ ಮಾಡುವ ಕಾರಣ ಈಶನ ಮರಿಸಿ ಬಾ ಎಂದು ಎನಗೆ ಆಶೀರ್ವಾದಿಸಿದಂತೆ ಪುತ್ರ ಹೇಳುವ ಚೆನ್ನಾಗಿ ಹೇಳು.
ಕಳುಹಿಸಿದರು. ಓ ಅಪ್ಪಯ್ಯ ಬಾಲಕ, ಗ್ರಾಮದಲ್ಲಿ ನೇಮದ ಸಿದ್ದೇಶ್ವರನ ಗುಡಿಗೆ ಹೋಗಲು ಎನಗೆ ಅಪ್ಪಣೆಯನ್ನು ಕೊಡಬಹುದ? ವೈದ್ಯ ಜನಕ್ಕೆ ನಾನು ಪ್ರತಾಪ ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಮಾರ್ಗವ ರಾಮನ ಅರಣ ಮನಸಿ ತ್ರಿಶಲವನ್ನ ವರವಾಗಿ ಪಡೆದ ಮಾತನಾದ ಕ್ಷತ್ರಿಯ ಪುಣ್ಯ ಕಾರ್ತಿವೀರಾಜನನ್ನು ಸಂಬಂಧಿಸಿ ಈ ಲೋಕಾಂಗೋಳ ಪರಕ್ರಮನಂದನಿಸಿ ಮೆರೆಯುವುದಕ್ಕೆ ಈ ಭಾರ್ಗವ ರಾಮನ ಕೈಲಾಸಕ್ಕೆ ತಪಗೈಯಲು ಹೊರಡುವನಂದ ಈ ತ್ರಿಭುವನಕ್ಕೆ ಸಾರಿ ಸಾರಿ ಹೇಳುವಂತನಾಗಲೇ ಸಾರಥಿ ಕೈಲಾಸಕ್ಕೆ ಮತ್ತದ ಮೃಗ ಕೃಷಿ ಈ ದಿನ ಪರಾಕ್ರಮದಿಂದ ಬೇಟೆಯನ್ನಾಡಲು ಹೋಗುವ ನಡೆಸಾರಥಿ ಸಾರಥಿ
ಭಾರ್ಗವ. ಕೈಲಾಸಗಿರಿ ಹತ್ತರ ಬಂದೆವೋ ಅದು ಅತ್ತ ನೋಡು ರಜತಾತ್ರಿಯ ಪರವನ್ನು ಎಷ್ಟು ಶೋಭಾಯಮಾನವಾಗಿ ಕಾಣುವುದು ನೋಡಿದೆಯಾ ಸಾರಥಿ? ಸೇರಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾಗೆಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಮುನಿಯು ಸದಶಿವನ ಕಂಡ ತಾಮಕ್ಕೂ ಇದೇ ಸಾರಥಿ ಎಲ್ಲ ಸಾರಥಿ ಅದು ಕೊಂಡೆ ನೋಡು ಸರ್ಪದ ಮರಿಗಳಿಗೆ ಗರುಡ ಪಕ್ಷಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣವ ಬಿಡದಕ್ಕೆ ಪರಿಚಾರ ಇತ್ತಗವಾಗಿದೆ ನೋಡು ಶಿಲ ಸಮುದ್ರದ ಒಳಗೆ ಈ ಶಿಲ ಸಮುದ್ರದ ನೀರಿನಲ್ಲಿ ಎಬ್ಬೆರಳು ಮುರುಡಿಸಿ ನೋಡಿದರೆ ಅದು ಯಾರಾದರೂ ಕೈಲಾಸಕ್ಕೆ ಬಂದರೆಂದು ಶಿವನು ಈ ಬೆಟ್ಟದ ಮಟ್ಟಗಿಟ್ಟಿರುವಂತೆ ಈ ಬೆಟ್ಟದ ವಿಶೇಷವೇನೆಂದರೆ ಗುರುಕುಲ ಉಳ್ಳ ಮನುಜರು ಈ ಬೆಟ್ಟವನ್ನು ಕಂಡ ಕ್ಷಣವೇ ನಕ್ಕು ನಕ್ಕು ಹುಚ್ಚರಾಗಿ ಮುಂದಡಿಯಿಡಲು ಸಾಧ್ಯವಾಗಿದೆ. ಸಾರಥಿ ಅತ್ತ ನೋಡು ರಾವಣನು ತನ್ನ 20 ತೋಳಗಳಿಂದ ಪರ್ವತವನ್ನು ಎತ್ತಿ ಶಿವನ ಭಕ್ತದಕ್ಕೆ ಬಡಿದು ಗೋಳಾಡಿದ ಸ್ಥಾನವು ಎಲ್ಲ ಸಾರಥಿ ಅಗೋ ಅಲ್ಲಿ ನೋಡು ಕಣ್ಣುವ ಸುವಾಸ ಅಂಗಿರಸ ಬೃಹಸ್ಪತಿ ಮನ ಮುನಿಗಳ ತಪೋ ಮಾಡಿದ ಸ್ಥಾನವನ್ನು ನೋಡು ಸಾರಥಿ ನಾರದ ತುಂಬಗ ಸಂಗೀತ ಭಕ್ತಿ ರಸ ಮಾಧುರ್ಯದಿಂದ ತೊರಪ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅದನ್ನು ಮೊಲಿಸಿ ತ್ರಿಸರವನ್ನು ವರವಾಗಿ ಪಡೆದು ರಾಮನ ಪರಶುರಾಮನಾಗುವುದಕ್ಕೆ ಬದಲಿಗೆ ಛತ್ರಿಯ ಕುಂಡಿ ಕಾಪ್ತಿವಿಲಾವನ್ನು ಸಂಹರಿಸಿ ಈ ದೇವ ಲೋಕಾಂಗೋಳ ನಾನೇ ಪರಕ್ರಮನನ್ನು ಮೆರೆಯುವುದಕ್ಕೆ ಇಲ್ಲೇ ಕುಳಿತು ತಪಸ್ಸನ್ನು ಕೈಗೊಳ್ಳಲು ಸಾಕ್ಷಿ ಕೈಲಾಸ ಪರ್ವತದಲ್ಲಿ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಎಂದು ಕೇಳಿ ಬರುತ್ತಿರುವುದಲ್ಲ. Oh
ಬರುತ್ತಿರುವುದಲ್ಲ. ದಾರಾಗಿರಬಹುದು, ದಾರಾದರೂ ಆಗಿರಲಿ, ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆನು. ಆಹಾ, ಇದೇನು ಪರಮಾಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರ ದನಿ ಕೇಳಿ ಬರುವುದಲ್ಲ. ಯಾರಾಗಿರಬಹುದು? ಅಜನನ ಪತ್ನಿಯಾದ ಶಾರದಿಯೋ, ಇಲ್ಲವೇ ಸುಜನರನ್ನು ಬರೆಯುವ ಸಾಕ್ಷಾತ್ ಬಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿ ಎನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸ್ವಾತಿ ನಾರಿಯನ್ನು ಮಾತನಾಡಿಸುವೆ. ಮಾತ್ರ ಸಮನಳಾದ ಶ್ರೀ ಸೂರ್ಯಮಣಿಯೇ, ನೀನು ದಾರು ಇಲ್ಲಿ ಓರ್ವಳೆ ಸಂಚರಿಸುವ ಪರಿಯೇನು ಬೇಡಮ್ಮ ಸೌಭಾಗ್ಯವತಿ ಪರಮ ಪ್ರಖ್ಯಾತೆ. ಸುಂದರನೇ, ಸ್ತ್ರೀಯರೇ, ನಾನು ದಾರೆಂದ್ರೆ ನೀನು ದಾರು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾದ ಇಂದ್ರನ ರಾಣಿ ನನ್ನ ಹೆಸರು ಮೇನಕ ಎಂದು ಕರೆಯುವರು. ಇಲ್ಲಿಗೆ ಬಂದ ಕಾರಣವೇನಿರುವುದು ಸ್ತ್ರೀಯರೇ? ಹೀಗೆ ಸಂಚಾರಕ್ಕಾಗಿ ಬಂದೆನು, ನಿನ್ನನ್ನು ಕಂಡೆನು, ಮೋಹಗೊಂಡೆನು. ಆದ ಕಾರಣ ನೀನು ದಾರು ಇಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಲು ಕಾರಣವೇನು? ನಿನ್ನ ಹೆಸರನ್ನು ಏನು? ಏಳು ಮರುರೂಪ, ಅಮಿತಕೋಟಿ ಪ್ರತಾಪ. ಓ ಕಮಲಮುಖಿ, ನಾನು ದಾರಂದರೆ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮಹಾಮುನಿ ಸಂಭೂತ ಪರಮ ಪ್ರಖ್ಯಾತ ನಾಣ್ಯ ಗಂಟಗಲಿ ಎಂದು ಮಣ್ಣಿಗಿತ್ತೆ ಅಂಡರಿತ ಬರವ ದುರಳನಾದ ಕಾರ್ತಿವೀರಾರ್ಜುನನ ಸಂಬರಕ್ಕೆ ತಕ್ಕ ವರವನ್ನು ಬೇಡಲು ಮಹಾದೇವನನ್ನು ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆನಾ? ಸುಂದರ, ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದವದು ಎನ್ನ ಮುಂದೆ ಬಿತ್ತರಿಸುವ, ಇಲ್ಲವೇ ಇಲ್ಲಿಂದ ಮರೆಯಾದು ದೇವೇಂದ್ರನ ರಾಣಿ ಪಡಬೇಡಿ. ಭಾರ್ಗವರಾಮ, ನಾನು ಇಲ್ಲಿಗೆ ಬಂದ ಕೆಲಸವೇನೆಂದು ಕೇಳಿದೆಯಾ? ಹೌದು ನಿನಗ ಹೇಳಬೇಕೆ? ಹೌದು ಸ್ತ್ರೀಯರೇ. ಹೇಳಿದರೆ ನೀನು ಕೊಡುವೆಯಾ? ಹಾಗೇ ಮೇನಕ ಕೊಡುವೆಯಾ ಸುಂದರ? ನಡೆಸಿಕೊಡುವುದಾದರೆ ನನಗೆ ನಡೆಸಿಕೊಡಬೇನು, ನಡೆಸಿಕೊಡಲಾಗುತ್ತು ಕೇಳಿದರೆ ನಾನೇನು ಕೊಡಲಿ? ನಡೆಸಿಕೊಡಲೇಬೇಕು, ಅದು ನಿನ್ನಿಂದ ಮಾತ್ರ ಸಾಧ್ಯ ಆಗುವುದು ರಾಮ. ಅಂತವದು ನನ್ನಲ್ಲಿ ಏನಿರುವುದು ಸ್ತ್ರೀಯರೇ? ಸುಂದರ, ಮೇನಕ ಏನಿರುವುದೇ? ಏನು ಸ್ತ್ರೀಯರೇ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮೇನಕ. ರಾಮ ಒಂದು ಕೇಳ್ತೀನಿ.
ನೋಡುವುದಕ್ಕೆ ಕಾಮಕಲ್ಲ ರಸಿಕನಾದರೆ ಒಡಂಬಡವನ್ನು, ರಸಿಕತನ ಇಲ್ಲದ ಪುರುಷನಾದರೆ ಒಡಂಬಡನಾದನೆಂದು ಪ್ರಾರಂಭಿಸಿದ್ಯಾ? ಏನಿಗ ಶ್ರೇಷ್ಠವಾದ ಬ್ರಾಹ್ಮಣ ಕುಲದ ಉದ್ಭವಿಸಿ ಋಷಿವರದ ಶ್ರೇಷ್ಠನಾದ ಎಲ್ಲ ಮುಂದೆ ನಿನ್ನ ಮೂಟ ಅಡಿಕೆಯನ್ನು ತೋರಿದರೆ ನಾನು ಬುದ್ಧಿ ಸುಮ್ಮನೆ ಹೇಗೆ ಪ್ರಿಯರೇ, ನಿನ್ನ ಮಾಯ ಜಲಕ್ಕೆ ಮರಳಾಗ ನಾನು ಹೊರಟು ಹೋಗುವುದಕ್ಕೆ ಬಂದಿಲ್ಲ. ಯಾತಕ್ಕೆ ಬಂದಿರುವೆ ಮೇನಕ? ನಿನ್ನ ಪ್ರೀತಿ ಮಾಡೋದಕ್ಕೆ ಬಂದಿರುವೆ. ಹಾಗೆಲ್ಲ ಅನ್ನಬಾರದು ಮಾತೆ. ಮಾತೆ ಎನ್ನಬೇಡ. ಯಾತಕ್ಕೆ ಅನ್ನಬಾರದು ತಾಯಿ? ಪ್ರೀತಿಯಿಂದ ಮೇನಕ ಎಂದು ಕರಿ. ಹುಚ್ಚಮ್ಮ, ನಿನ್ನ ಎತ್ತ ತಾಯಿಯನ್ನು, ನನ್ನ ಅಡದ ತಾಯಿಯನ್ನು ಹೇಳಿದರು. ನಾನು ಹೌದು ಮೇನಕ, ನಿನ್ನ ಹೆತ್ತ ತಾಯಿ. ಹೌದು ತಾಯಿ. ನಾನು ನಿನ್ನ 9 ತಿಂಗಳು ಎತ್ತು ಒತ್ತಲವಲ್ಲ ನಿನಗೆ ತಾಯಿ ಆಗತ್ತೆ. ಪರಸ್ತ್ರೀಯರೆಂದರೆ ನಮಗೆ ತಾಯಿ ತರ ಸಮಾನ, ಅಕ್ಕ ತಂಗಿಯವರ ಸಮಾನ ಎಂದು ನನ್ನ ತಾಯಿ ಹೇಳಿದರು ಮೇನಕ. ಅವರು ತಾಯಿ ಆಗಿರಬಹುದು, ಅಕ್ಕ ತಂಗಿಯರು ಆಗಿರಬಹುದು. ಹೌದು ಮೇನಕ, ನಾನಲ್ಲ. ಅವರಲ್ಲಿ ನೀನು ಒಬ್ಬವಳಂತೂ ಬಾಳುವುದಲ್ಲ ಸ್ತ್ರೀಯರೇ. ಹೌದೇ? ಹೌದು ಮೇನಕ. ಬರಬಾರದು ಮಾತೆ. ಕ್ಷಣ ಕ್ಷಣ ನಿನ್ನ ನೋಡಿ ಬೆಂಡ ಭಾರ್ಗವನೇ, ಎನ್ನ ಮಾತು ಕೇಳ ಬೇಗನೆ. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಮೇನಕ. ನಿನ್ನ ಮೇಲೆ ಮೋಹಪಟ್ಟು ನಿನ್ನ ಮೇಲೆ ಪ್ರೀತಿಯನ್ನಿಟ್ಟು ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಬಂದಿರುವೆನು. ಹತ್ತಿರ ಬಂದ ಸ್ತ್ರೀಯರನ್ನು ಹಲ್ಲೆ ಎನ್ನುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಸುಮ್ಮನೆ ನನ್ನ ಆಸೆಯನ್ನು ಪೂರೈಸಬೇಕೆಂದು ಬೇಡಿಕೊಳ್ಳುತ್ತೇನೆ ರಾಮ. ನಿರಾಕರಿಸಬೇಡ ಎನ್ನ ಪ್ರೇಮ. ಅಂತರವಿಲ್ಲದಿರುವ ಕಡೆ ಲಕ್ಷ್ಯ ಬಿಟ್ಟು ಕಡೆ ತೋರಿಸಿ ಗುರಿ ತೆಪ್ಪದಂತೆ ನನ್ನ ನೋಡೆಂದು ದೈವ ಸಾಕ್ಷ್ಯವಾಗಿ ಉಪದೇಶ ಮಾಡಿದೆ. ಮುಚ್ಚಿಸಿದೆ. ಆನಂದದ ಸುಖವನ್ನುಂಟು ಮಾಡಿಸಿ ಚಿತ್ತ ಬಂಜೆಗಳ ಕವಿತನ್ನು ತೊಡಿಸಿ ಜಾಗೃತದ ಅವಸ್ಥೆಯ ಮರೆಸಿದರೆ
ನೋಡುವುದಕ್ಕೆ ಬಂದಿರುವ ಮುನಿವರನ್ನ ತಪಸ್ಸು ಮಾಡುವೆಯೋ? ನನಗಿಂತ ನಿನ್ಗೆ ತಪಸ್ಸು ಹೆಚ್ಚಾಯಿತು. ಇನ್ನಂತ ಕಾಮಂದಳಕ್ಕಿಂತ ತಪಸ್ಸು ನನಗೆ ಮುಖ್ಯ. ತಪಸ್ಸು ಮುಖ್ಯ. ನೋಡು ನೋಡುವರನ್ನ ಯಾರನ್ನ? ಈ ಜಗತ್ತಿನಲ್ಲಿರುವ ನಮ್ಮ ಜನರು, ನಮ್ಮ ತಾಯಿ ತಂದೆಯವರನ್ನು ನೋಡುವಿನಲ್ಲ, ಅದರಲ್ಲಿ ಇನ್ನೊಬ್ಬವರನ್ನು ನಾನು ನೋಡುವಿನಲ್ಲ. ಹೌದು ಮೇನಕ. ಪ್ರೀತಿಯಿಂದ ಮೇನಕ ಎಂದು ಅಕ್ಕನ ಮಗಳ ಮಾಡಿ ಮೇಲಕ ಎಂದು ಕಲಿಗಳು ನಿನ್ನಿಗೆ ಎತ್ತಕ್ಕೆ ಇದ್ದ ಆದಲ್ಲ ಮೇಲೆ ಮೇಲೆ ಬರುವವನು ಈ ಸಂಕಟದಿಂದ ನಿನ್ನ ಸಂಭರಿಸಿಬಿಡುವ ನನಗೆ ಬಂದು ಇಲ್ಲ ಸರಿಬಿಡಬೇಡ. ಪದೇ ಪದೇ ಅಮ್ಮಯ್ಯ ಎನ್ನಬೇಡ. ಹೌದು ಸುಂದರ, ಜಗತ್ತಿನಲ್ಲಿ ವಲಸಾಯಿತಲ್ಲ ಬಂಡೆ ದೇವೇಂದ್ರನ ಹುಟ್ಟು ಇಂಥ ಬನ ಹೇಗೆ ನನ್ನನ್ನು ಪ್ರೀತಿಸಿದಂತ ಬಂದಿದೆಯಾ? ಹೌದು ನಲ್ಲ ಮಾತನಾಡ ನೀ ಬಂದ ನೋಡುತ್ತೀರಿ ಅಲ್ಲ? ನೋಡು ಹೇಗೆ ನೋಡುತ್ತೀರಿ? ಋಚಿಕ ಮುನಿಯ ಪುತ್ರ ನಿನ್ನ ಮಾತೇ ವಿಚಿತ್ರ. ನನ್ನ ಮಾತು ಚಿತ್ರವಾಗಿರುವ ಸ್ತ್ರೀಗಳೇ ರಾಮ, ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ಹೂವ ಸತಿಲಲ್ಲಿ ಸದಾ ನಿಮ್ಮನ್ನು ಮಲಗಿಸಿ ಜೋಗುಳ ಆಡಬೇಕೆನಿಸುತ್ತದೆ ಎನ್ನು ಮನ. ಸುಂದರ ಇದ್ದ ಮಾತನ್ನೇ ಹೇಳಿದೆ. ಕಾಡಿ ಕಟ್ಟಿದವನ ಗಂಡನಾದ ದೇವೇಂದ್ರ ನಿರವನಲ್ಲ, ರಾಮ ನಲ್ಲ ದೇವೇಂದ್ರನನ್ನು ನಾನು ಸಂತೋಷದಿಂದ ಅವನ ಮನಸ್ಸನ್ನು ಸೂರೆಗೊಳಿಸಿರುವೆನು. ಈಗ ನಿನ್ನ ಮನಸ್ಸನ್ನು ಸೂರೆಗೊಳಿಸುವುದಕ್ಕೆ ಬಂದಿರುವೆನು. ಕಂಡ ಕಂಡರ ನನ್ನ ಕಾಮದ ಹಣವನ್ನು
ತೀರಿಸುವ ಎಂದು ಕರೆಯುವುದಕ್ಕೆ ನೀನೆಂತ ಕಾಮಂದಳು? ಹಾಗೆಲ್ಲ ಮಾತನಾಡಬಾರದು ತಾಯಿ ಎಂದು ಕೇಳಿದ ಬರೋದಿಲ್ಲ. ಪದೇ ಪದೇ ತಾಯಿ ಎನ್ನಬೇಡ, ಎನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನಿನಗೆ ವೀರಾದಿ ವೀರನಾಗು ಶೂರನೇ, ಮಹಾವೀರಾದಿ ವೀರನೇ. ಚಂಬಾರಿಯ ಸಖಿ ನೀನೆಂದಾಯಿಕೆ ನಿನ್ನ ಮನದ ಕಾಮದ ಆಸೆಯ ತ್ಯಾಗಿಸಿ ಎಲ್ಲ ಮೇಲಿರುವ ನಿನ್ನ ಅಜ್ಞಾನದ ಆಸೆಯ ಪಡಗಿಸಿ ಇನ್ನು ನಿನ್ನ ಸುದ್ದಿಯನ್ನು ಚರಸದ ನಿನ್ನ ನಾನು ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನ ನಿನ್ನ ನೀಚ ಕೃತ್ಯಕ್ಕೆ ವಶವಾಗಲಾಗಲು ಕೆಟ್ಟ ಬುದ್ಧಿಯನ್ನು ಜನರು ಇನ್ನಿಂದ ಮರೆಯಾಗು ಕಾಮನೆತ್ತಿಗೇರಿದ ಮಹಿಳೆ ನಿನ್ನ ಮೇಲೆ ಮನಸ್ಸಾಗಿರುವುದು ಮನಸ್ಸಾದರೆ ನನಗೆ ತಪಸ್ಸಿನ ಮೇಲೆ ಮನಸ್ಸು ಸುಖ ಎಂತವದ ಸುಂದರನೇ, ನಾನಾಗಿ ಹತ್ತಿರ ಬಂದ ಸ್ತ್ರೀಯರನ್ನು ಒಳ್ಳೆ ಎನ್ನಬೇಕಾದರೆ ನೀನು ಕರ್ಮವನ್ನು ಮಾಡಬೇಕು. ಸುಂದರ, ಆ ಪರಶುವನ್ನು ಪಾರ್ವತಿಯನ್ನು ಪಡೆಯಲಿಕ್ಕೆ ಅನಂತ ಕಾಲದಲ್ಲಿ ಹೇಮಕೂಟದಲ್ಲಿ ತಪಸ್ಸನ್ನು ಮಾಡಲಿಲ್ಲವೇ?